ಬಿಗ್ ಬಾಸ್ ಸೀಸನ್ 12 ಬಹಳ ಅಂದರೆ ಬಹಳನೇ ಸದ್ದು ಮಾಡ್ತಿದ್ದಾರೆ. ಯಾಕಂದರೆ ಇವಾಗ ಇರುವಂತಹ 6 ಜನ ಸ್ಪರ್ಧಿಗಳಲ್ಲಿ ಯಾರು ವಿನ್ ಆಗಬೇಕು, ಯಾರು ಕಪ್ ಗೆಲ್ಲಬೇಕು, ಯಾರು ರನ್ನರ್ ಅಪ್ ಆಗಬೇಕು ಅಂತ ಹೇಳಿ ಹೊರಗಡೆ ವೀಕ್ಷಕರು ಬಹಳ ಅಂದರೆ ಬಹಳನೇ ಗದ್ದಲ ಮಾಡ್ತಿದ್ದಾರೆ. ಹಾಗೆ ಈ ಗದ್ದಲ ಸದ್ದುಗಳ ಮಧ್ಯೆ ಯಾರು ಕಪ್ನ ತಗೊಂಡು ಹೋಗ್ತಾರೆ ಅನ್ನೋದನ್ನು ಇನ್ನೊಂದು 2 ದಿನಗಳಲ್ಲಿ ನಾವು ಕಾದು ನೋಡಬೇಕಿದೆ. ಸೊ ಹಾಗೆ ಇವತ್ತು ಮಕರ ಸಂಕ್ರಾಂತಿ. ಸೊ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಿಳಿಸ್ತಾ, ಸೊ ಹಾಗೆ ಈ ಒಂದು ಬಿಗ್ ಬಾಸ್ ಮನೆಯ ಗದ್ದಲ ಊರೆಲ್ಲ ಸದ್ದು ಮಾಡ್ತಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಬಿಗ್ ಬಾಸ್ನ 2 ಸ್ಪರ್ಧಿಗಳು ಮಾತ್ರ ಹೊರಗಡೆ ಬಹಳ ಅಂದರೆ ಬಹಳನೇ ಒಂದು ಸದ್ದನ್ನ ಮಾಡ್ತಿದ್ದಾರೆ. ಅವರವರ ಫ್ಯಾನ್ ಗ್ರೂಪ್ ಸಹ ರೆಡಿ ಆಗಿಬಿಟ್ಟಿದೆ ಹೊರಗಡೆ. ಸೊ ಇವಾಗ ಯಾರು ಕಪ್ಪನ್ನು ಗೆಲ್ಲಬೇಕು, ಯಾರು ಮನೆಯಿಂದ ಹೊರಗಡೆ ಬರಬೇಕು ಅನ್ನೋದನ್ನು ವೀಕ್ಷಕರೇ ಸಹ ಒಂದು ಊಹಾಪೋಹಗಳ ಮೂಲಕ ರೆಡಿ ಮಾಡ್ದಂಗಿದೆ. ಸೊ ಹಾಗೆ ಮನೆಯೊಳಗಡೆ ಇರುವಂತಹ ಗಿಲ್ಲಿ ಮತ್ತು ಅಶ್ವಿನಿ ಇವರಿಬ್ಬರ ಮಧ್ಯೆ ಒಂದು ಹೊರಗಡೆ ಜನಗಳ ಒಂದು ಮಾತುಗಳು ಏನು ಕೇಳಿ ಬರ್ತಿದೆ ಅಂದರೆ, ಗಿಲ್ಲಿ ವಿನ್ ಆಗಬೇಕು, ಅಶ್ವಿನಿ ವಿನ್ ಆಗಬೇಕು ಅಂತ ಹೇಳಿ ಅಶ್ವಿನಿ ಪರ ಇರುವಂತಹ ಒಂದಿಷ್ಟು ವೀಕ್ಷಕರು ಅಥವಾ ಅಭಿಮಾನಿಗಳು ಅವರ ಪರವಾಗಿ ಮಾತನಾಡಿದ್ರೆ, ಹಾಗೆ ಗಿಲ್ಲಿ ಪರವಾಗಿ ಇರುವಂತಹ ವೀಕ್ಷಕರು ಸಹ ಅವರ ಅಭಿಮಾನಿಗಳು ಸಹ ಈ ಬಾರಿ ಗಿಲ್ಲಿಯವರೇ ವಿನ್ ಆಗೋದು, ಗಿಲ್ಲಿಯವರೇ ಆ ಮನೆಗೆ 100% ತಮ್ಮ ಎಫರ್ಟ್ನ ಹಾಕಿ ಆಟ ಆಡಿ ಗಿಲ್ಲಿ ಇಲ್ಲ ಅಂದ್ರೆ ಬಿಗ್ ಬಾಸೇ ನಡೆಯಲ್ಲ, ಗಿಲ್ಲಿ ಇಲ್ಲ ಅಂದ್ರೆ ಬಿಗ್ ಬಾಸೇ 0 ಅಂತ ಹೇಳಿ ಒಂದಿಷ್ಟು ಸ್ಟೇಟ್ಮೆಂಟ್ ಪಾಸ್ ಮಾಡೋದ್ರ ಮೂಲಕ ಗಿಲ್ಲಿನೇ ವಿನ್ ಆಗೋದು ಅಂತ ಹೇಳಿ 100% ಅವರೇ ಗೆಲ್ಲೋದು ಅಂತ ಹೇಳಿ ಕಾನ್ಫಿಡೆನ್ಸ್ ಇಂದ ತಮ್ಮ ಮಾತುಗಳನ್ನ ಹೇಳ್ತಿದ್ದಾರೆ. ಹಾಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸಹ ತಮ್ಮ ಒಂದು ಕಾಮೆಂಟ್ ಸೆಕ್ಷನ್ ಒಳಗಡೆ ಯಾವುದೋ ಒಂದು ಗಿಲ್ಲಿ ಅವರ ಒಂದು ರೀಲ್ಸ್ ಆಗಿರ್ಬೋದು, ಹಾಗೆ ಬಿಗ್ ಬಾಸ್ನ ಒಂದು ಪ್ರೋಮೋ ಆಗಿರ್ಬೋದು, ಇವೆಲ್ಲದರ ಪ್ರೋಮೋಗಳಲ್ಲಿ ನೋಡ್ತಾ ಹೋದ್ರೆ ಗಿಲ್ಲಿ ಅವರಿಗೆ ಬಂದಿರುವಂತಹ ಸಾಕಷ್ಟು ಕಾಮೆಂಟ್ಗಳು ಗಿಲ್ಲಿ ವಿನ್ ಆಗಬೇಕು, ಗಿಲ್ಲಿನೇ ವಿನ್ ಆಗೋದು ಅಂತ ಹೇಳಿ ಎಲ್ಲ ಜನರು ಮಾತನಾಡ್ತಿದ್ದಾರೆ. ಸೊ ಅದೇ ರೀತಿಯಾಗಿ ಈಗ ಅಶ್ವಿನಿ ಅವರು ಸಹ ಯಾರಿಗೇನು ಕಮ್ಮಿ ಇಲ್ಲ, ಬಿಗ್ ಬಾಸ್ ಮನೆ ಒಳಗಡೆ ಎಷ್ಟೇ ಕಷ್ಟ ಆದರೂ, ಎಷ್ಟೇ ಅವಮಾನ ಆದರೂ, ಅವರ ವಯಸ್ಸಿಗೆ ಮೀರಿದಾಗೆ ಎಷ್ಟೇ ಚಿಕ್ಕವರು ಅಂತ ನೋಡಿದೆ, ದೊಡ್ಡವರು ಅಂತ ನೋಡಿದೆ ಅವಮಾನಗಳನ್ನು ತಡ್ಕೊಂಡಿದ್ದಾರೆ. ಸೊ ಹಾಗೆ ಬಿಗ್ ಬಾಸ್ ಮನೆ ಒಳಗಡೆ ಏಳು ಬೀಳು ನಲಿವು ದುಃಖ ಎಲ್ಲದನ್ನು ಸಹಿಸಿಕೊಂಡು ಬಿಗ್ ಬಾಸ್ ಮನೆ ಒಳಗಡೆ ಇರೋದು ಅಶ್ವಿನಿ ಮಾತ್ರ ಅಂತ ಹೇಳಿ ಕೆಲವು ಜನ ಮಾತಾಡ್ತಾ ಅಶ್ವಿನಿ ಅವರೇ ವಿನ್ ಆಗಬೇಕು ಅಂತ ಹೇಳಿ ಕೆಲವರ ಒಂದಿಷ್ಟು ಮಾತುಗಳಾಗಿದೆ. ಸೊ ಇವೆಲ್ಲ ಮಾತುಗಳಿಂದ ಈ ಒಂದು ತರ್ಕ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತಂದ್ರೆ, ಬಿಗ್ ಬಾಸ್ನ ಕಪ್ ಯಾರು ಗೆಲ್ತಾರೆ ಅಲ್ಲಿ ತನಕ ಈ ಮಾತುಗಳು ನಿಲ್ಲಲ್ಲ ಅನ್ಸುತ್ತೆ. ನಿನ್ನೆ ಮೊನ್ನೆ ಆಗಿರುವಂತಹ ಒಂದಿಷ್ಟು ಮಾತುಗಳಾಗಿರ್ಬೋದು, ಹಾಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಕೇಳ್ಬರ್ತಿರೋ ವಿಷಯ ಏನಂದ್ರೆ, ಗಿಲ್ಲಿ ಪರವಾಗಿರುವಂತಹ ಅಭಿಮಾನಿ ಬಳಗಗಳು ಈಗಾಗಲೇ ಸಾಕಷ್ಟು ಗಿಲ್ಲಿಯವರ ಫೋಟೋ ಆಗಿರ್ಬೋದು, ಅವರ ಬ್ಯಾನರ್ಗಳಾಗಿರ್ಬೋದು, ಅವರ ಹೆಸರಿನ ಒಂದು ಸ್ಟಿಕ್ಕರ್ಗಳಾಗಿರ್ಬೋದು, ಆಟೋ ಹಿಂದ್ಗಡೆ ಹಾಗೆ ಎಲ್ಲ ಒಂದು ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಗಿಲ್ಲಿಯವರ ಫೋಟೋನ ಹಾಕಿಸಿ ಅವರ ಒಂದು ಹೆಸರು ಮೇಲ್ಗಡೆ ಒಂದು ಮೆರವಣಿಗೆನೆ ಮಾಡ್ತಿದ್ದಾರೆ. ಗಿಲ್ಲಿಯವರಿಗೆ ವೋಟ್ ಮಾಡಿ, ಗಿಲ್ಲಿಯವರು ಗೆಲ್ಲಬೇಕು, ಗಿಲ್ಲಿಯವರು ವಿನ್ ಆಗಬೇಕು, ಹಾಗೆ ಅಶ್ವಿನಿಯವರು ವಿನ್ ಆಗಬೇಕು ಅನ್ನೋದು ಹೊರಗಡೆ ಬಹಳಷ್ಟು ಸದ್ದು ಮಾಡ್ತಿದೆ ಅಂತ ಹೇಳ್ಬೋದು. ಗಿಲ್ಲಿ ಪರವಾಗಿರುವಂತಹ ಅಭಿಮಾನಿಗಳು ಮಾತುಗಳಾಗಿರ್ಬೋದು, ಸೋಷಿಯಲ್ ಮೀಡಿಯಾಗಳಲ್ಲಿ ಅವರ ಕಾಮೆಂಟ್ ಸೆಕ್ಷನ್ಗಳಾಗಿರ್ಬೋದು, ಅದರಲ್ಲಿ ಫುಲ್ ಗಿಲ್ಲಿನೇ ವಿನ್ ಆಗಬೇಕು, ಗಿಲ್ಲಿನೇ ವಿನ್ ಆಗಬೇಕು ಅಂತ ಹೇಳಿ ಸಾಕಷ್ಟು ಜನ ಮೆಸೇಜ್ನ ಹಾಕ್ತಿರ್ತಾರೆ, ಕಾಮೆಂಟ್ ಮಾಡ್ತಿರ್ತಾರೆ. ಕನ್ನಡ ಪರ ಹೋರಾಟಗಾರರು ಅಶ್ವಿನಿ ಅವರೇ ವಿನ್ ಆಗಬೇಕು, ಅಲ್ಲಿ ಆಗಿರುವಂತಹ ಅವಮಾನಗಳಾಗಿರ್ಬೋದು, ಅವರಿಗೆ ವಯಸ್ಸಿಗೆ ಮೀರಿದಂತಹ ಆಟಗಳಾಗಿರ್ಬೋದು ಎಲ್ಲವನ್ನ ತಡೆದುಕೊಂಡು ಆ ಮನೆ ಒಳಗಡೆ ತಮ್ಮನ್ನ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದಾರೆ. ಸೊ ಈ ಸರಿಯ ಗೆಲುವು ಅಶ್ವಿನಿ ಅವ್ರಿಗೆ ಸಿಗ್ಬೇಕಂತ ಹೇಳಿ ಕೆಲವು ಕನ್ನಡ ಪರ ಹೋರಾಟಗಾರರು ಮಾತಾಡ್ತಿದ್ದಾರೆ. ಅದೇ ರೀತಿಯಾಗಿ ಎಲ್ರಿಗೂ ಗೊತ್ತಿರೋ ಹಾಗೇನೆ ಕೋಟ್ಯಾಂತರ ಜನರು ಗಿಲ್ಲಿ ಅವರನ್ನ ನೋಡ್ಲಿಕ್ಕೆ, ಹಾಗೆ ಅವರನ್ನ ವಿನ್ ಮಾಡಿಸ್ಲಿಕ್ಕೆ ಕಾದ್ಕೊಳ್ತಿದ್ದಾರೆ ಅಂತಾನು ಹೇಳ್ಬೋದು. ಸೊ ಅದೇ ರೀತಿಯಾಗಿ ಇವಾಗ ಬಿಗ್ ಬಾಸ್ ವಿನ್ನರ್ ಗಿಲ್ಲಿನೇ ಆಗಬೇಕು, ಗಿಲ್ಲಿ ಅವ್ರನ್ನ ಬಿಟ್ಟು ಬೇರೆಯದವರಿಗೆ ಮಾಡಿದ್ರೆ ಬಿಗ್ ಬಾಸ್ ಮನೆಗೆ ಕಲ್ಲೊಗಿತೀವಿ ಅಂತ ಹೇಳಿ ಗಿಲ್ಲಿ ಅವರ ಅಭಿಮಾನಿ ಬಳಗದ ಮಾತುಗಳು ಕೇಳ್ಬರ್ತಿತ್ತು. ಹಾಗೆ ಈ ಒಂದು ಅಭಿಮಾನಿಗಳ ಬಳಗಕ್ಕೆ ಕನ್ನಡ ಪರ ರಕ್ಷಣಾ ವೇದಿಕೆ ಅವರು ಒಂದು ಮಾತನ್ನ ಹೇಳ್ತಿದ್ದಾರೆ. ಮತ್ತೆ ಬಿಗ್ ಬಾಸ್ ಶೋಗೆ ಏನಾದ್ರು ಗಿಲ್ಲಿನ ಗೆಲ್ಲಿಸ್ಲಿಲ್ಲ ಅಂದ್ರೆ ಕಲ್ಲು ಹೊಡಿತೀನಿ ಅಂತ ಒಂದಷ್ಟು ಜನ ಹೇಳಿದ್ದಾರೆ. ನಾವು ಹೇಳ್ತಿದೀವಿ, ನಾವು ರಕ್ಷಣಾ ವೇದಿಕೆ ಹೇಳ್ತಿದೀವಿ, ಅಶ್ವಿನಿ ಗೌಡ್ರು ಗೆದ್ದು ಬರೋದು ಎಷ್ಟು ಸತ್ಯನೋ, ಬಿಗ್ ಬಾಸ್ ಮನೆಗೆ ಒಂದು ಕಲ್ಲು ಬಿದ್ರೆ ನಿಮ್ ಕತೆ ಏನಾಗುತ್ತೆ ಅನ್ನುವ ನೇರ ಎಚ್ಚರಿಕೆಯನ್ನು ಕೂಡ ನಾವು ಕೊಡ್ತಾ ಇದೀವಿ ಅಂತ
ಸೊ ಕೇಳಿದ್ರಲ್ಲ ವೀಕ್ಷಕರೇ, ಕನ್ನಡ ಪರ ರಕ್ಷಣಾ ವೇದಿಕೆಯ ಒಬ್ರು ಹೋರಾಟಗಾರರು ಏನಂತ ಹೇಳಿದ್ರು ಅಂತ ಹೇಳಿ. ಇವ್ರು ಹೇಳಿರುವಂತಹ ಮಾತಿಗೆ ಕಂಪೇರ್ ಮಾಡಿದ್ರೆ ಕನ್ನಡ ಪರ ರಕ್ಷಣಾ ವೇದಿಕೆಯ ಹೋರಾಟಗಾರರು ಮಾತಾಡುವಂತ ಮಾತುಗಳನ್ನ ಕೇಳಿದ್ರೆ, ಹಾಗಿದ್ರೆ ಅಶ್ವಿನಿ ಅವರು ಕನ್ನಡ ಪರ ಹೋರಾಟಗಾರರಂದ್ರೆ ಅವರು ಕನ್ನಡಿಗರಾದ್ರೆ ಗಿಲ್ಲಿ ಅವರು ಕನ್ನಡಿಗರ ಅಲ್ವಾ ಅನ್ನೋ ಒಂದು ಸಂಶಯದ ಪ್ರಶ್ನೆ ಹುಟ್ಟಾಕತ್ತೆ. ಆದ್ರೆ ಗಿಲ್ಲಿಯವರು ಬಡವರ ಮಕ್ಕಳು. ಸೊ ಬಡವರ ಮಕ್ಕಳು ಉದ್ಧಾರ ಆಗಬೇಕು ಅಂತ ಹೇಳಿ ಕೆಲವೊಂದಿಷ್ಟು ಜನ ಅವರನ್ನ ಗೆಲ್ಲಿಸ್ಬೇಕು ಅಂತ ಹೋರಾಡಿದ್ರೆ, ಇವರು ಕನ್ನಡ ಹೋರಾಟಗಾರರು ಗೆಲ್ಲಬೇಕು, ಕನ್ನಡಿಗರು ಗೆಲ್ಲಬೇಕು ಅಂತ ಹೇಳಿ ಮಾತನ್ನ ಹೇಳ್ತಿದ್ದಾರೆ. ಸೊ ಅಂದರೆ ಇದೆಲ್ಲವನ್ನ ನೋಡ್ತಾ ಹೋದರೆ ನಮ್ಮ ಕನ್ನಡಿಗರಲ್ಲೇ ಒಂದು ಮನಸ್ತಾಪಗಳನ್ನು ಹುಟ್ಟಾಕುವಂತಹ ಪ್ರಶ್ನೆಗಳ ಇವೆಲ್ಲ ಕಂಡುಬರ್ತಿವೆ. ಸೊ ಹಾಗೆ ಒಂದು ಬಿಗ್ ಬಾಸ್ನ ವಿನ್ನರ್ ಯಾರಾಗಬೇಕು, ಹಾಗೆ ಒಂದು ಓಟ್ನ ಮೂಲಕ ಅವ್ರನ್ನ ಗೆಲ್ಸೋಕೆ ಅವಕಾಶ ಇರುತ್ತೆ. ಸೊ ಅದೇ ರೀತಿಯಾಗಿ ಒಂದು ಬಿಗ್ ಬಾಸ್ನ ವಿನ್ನರ್ ಯಾರಾಗಬೇಕು, ಹಾಗೆ ಯಾರು ಟಾಪ್ 1ಅಲ್ಲಿ ಬರಬೇಕು, ಯಾರು ರನ್ನರ್ ಅಪ್ ಆಗಬೇಕು, ಯಾರು ಕಪ್ನ ತೊಗೊಂಡು ಮನೆಗೆ ಹೋಗಬೇಕು, ಎಲ್ಲನೂ ಅಭಿಮಾನಿಗಳ ಕೈಯಲ್ಲೇ, ವೀಕ್ಷಕರ ಕೈಯಲ್ಲೇ ಇರುತ್ತೆ. ಸೊ ವೀಕ್ಷಕರೇ, ನಿಮ್ಮ ಪ್ರಕಾರ ಈ ಬಾರಿಯ ವಿನ್ನರ್ ಯಾರಾಗಬೇಕು? ಸೊ ಅದೇ ರೀತಿಯಾಗಿ ಈಗ ಗಿಲ್ಲಿ ಮತ್ತು ಅಶ್ವಿನಿ ಎಂಬ ಇಬ್ಬರ ಒಂದು ವಿನ್ನರ್ ಪಟ್ಟಕ್ಕೆ ಹೊರಗಡೆ ಸಾಕಷ್ಟು ಗದ್ದಲಗಳಾಗ್ತಿದೆ. ಇಬ್ಬರ ಮಧ್ಯೆ ಒಂದು ಅಭಿಮಾನಿಗಳ ಗದ್ದಲ ಎಲ್ಲಿ ಹೋಗಿ ನಿಲ್ಲುತ್ತೆ? ಸೊ ಈ ಬಾರಿ ಯಾರಿಗೆ ಎಷ್ಟು ಜಾಸ್ತಿ ವೋಟಿಂಗ್ಸ್ ಬರುತ್ತೆ, ಹಾಗೆ ಹೋದ ಸರಿಯ ಹನುಮಂತ್ ಅವರ ವೋಟಿಂಗ್ನ ಒಂದು ದಾಖಲೆಯನ್ನು ಈ ಸಾರಿ ಗಿಲ್ಲಿಯವರು ಮುರಿಯುತ್ತಾರಾ ಅನ್ನೋದು ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ.